ಶಿವಾಜಿ ಸಾಮ್ರಾಜ್ಯದ ಕಥೆಯನ್ನ ಬಿಚ್ಚಿಟ್ಟ ಚಾವಾ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ತೆರೆ ಮೇಲೆ ವಿಕ್ಕಿ ಕೌಶಲ್ ಅಕ್ಷರಶಃ ಸಂಭಾಜಿ ಮಹಾರಾಜನಾಗಿ ಪರಾಕಾಯ ಪ್ರವೇಶವನ್ನೇ ಮಾಡಿದ್ದಾರೆ. ಮರಾಠ ರಾಣಿಯಾಗಿ ರಶ್ಮಿಕಾ ಮಂದಣ್ಣ ಪ್ರೇಕ್ಷಕ ಬಂಧುಗಳ ಮನಗೆದ್ದಿದ್ದಾರೆ. ಬಿಡುಗಡೆಯಾಗಿ ಇನ್ನು ಕೆಲವೇ ದಿನಗಳಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಕಲೆಕ್ಷನ್ ಮಾಡ್ತಿದೆ. ಹಾಗಾದ್ರೆ ಚಾವಾ 3 ದಿನದ ಕಲೆಕ್ಷನ್ ಎಷ್ಟು ಗೊತ್ತಾ? ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಕ್ಕಿ ಕೌಶಲ್ ನಟನೆಯ ಚಾವಾ ಫೆಬ್ರವರಿ 14ರಂದು ಬಿಡುಗಡೆಯಾಯಿತು. ಐತಿಹಾಸಿಕ ಕಥಾಹಂದರ ಹೊಂದಿರುವ ಈ ಚಿತ್ರದ ಬಗ್ಗೆ ಆರಂಭದಲ್ಲಿ ದೊಡ್ಡ ಕ್ರೇಜ್ ಇರಲಿಲ್ಲ. ಆದರೆ ರಿಲೀಸ್ ಆದ ಬಳಿಕ ಚಾವಾ ಹವಾ ಜೋರಾಗಿದೆ. ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ರಿಂದ ಕಲೆಕ್ಷನ್ ಕೂಡ ಹೆಚ್ಚಾಗ್ತಿದೆ. ರಶ್ಮಿಕಾ ಮಂದಣ್ಣ ಹಿಟ್ಟು ಸಿನಿಮಾಗಳ ಪಟ್ಟಿಗೆ ಚಾವಾ ಕೂಡ ಸೇರ್ಪಡೆಗೊಂಡಿದ್ದು ಸಿನಿಮಾದ ಕಲೆಕ್ಷನ್ ಕೇಳಿದ್ರೆ ತಲೆ ಗಿರ್ ಅನ್ನೋದ್ರಲ್ಲಿ ನೋ ಡೌಟ್. ರಶ್ಮಿಕಾ ಮಂದಣ್ಣ ಮುಟ್ಟಿದ್ದೆಲ್ಲವೂ ಚಿನ್ನವಾಗ್ತಿದೆ. ಕಳೆದ ವರ್ಷ ನಟಿಸಿದ ಪುಷ್ಪ 2 ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಅದಕ್ಕೂ ಮುನ್ನ 2023ರಲ್ಲಿ ಅನಿಮಲ್ ಕೂಡ ಭರ್ಜರಿ ಜಯಭೇರಿ ಬಾರಿಸಿತ್ತು. ಈಗ ಚಾವಾ ಸಹ ಬ್ಲಾಕ್ ಬಸ್ಟರ್ ಆಗುವತ್ತ ಹೆಜ್ಜೆ ಇಡುತ್ತಿದೆ. ಬಿಡುಗಡೆಯಾಗಿ 3 ದಿನಕ್ಕೆ ಬರೋಬ್ಬರಿ 121 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಸೂಪರ್ ಹಿಟ್ ಎನಿಸಿಕೊಂಡಿದೆ ಚಾವಾ. ಮೊದಲನೇ ದಿನ ಚಾವಾ 33 ಕೋಟಿ ಕಲೆಕ್ಷನ್ ಹಾಕಿ ಪ್ರೇಕ್ಷಕರನ್ನ ಇನ್ನಷ್ಟು ಥಿಯೇಟರ್ನತ್ತ ಬರುವಂತೆ ಮಾಡಿತ್ತು. 2ನೇ ದಿನ ಬರೋಬ್ಬರಿ 39 ಕೋಟಿ ಗಳಿಕೆ ಕಂಡಿದೆ. 3ನೇ ದಿನ 49 ಕೋಟಿ ಗಳಿಸಿ ಬಂಗಾರದ ಬೆಳೆ ತೆಗೆದಿದೆ ಚಾವಾ ಪ್ರೇಕ್ಷಕರಿಗೆ ಎಷ್ಟು ಕಾಡಿದೆ ಅಂದ್ರೆ ಸಂಭಾಜಿ ಸಿನಿಮಾ ನೋಡಿ ಹೊರ ಬರ್ತಿದ್ದಂತೆ ಕಣ್ಣೀರಿಟ್ಟಿದ್ದಾರೆ ಆಡಿಯನ್ಸ್. ಸದ್ಯ ಚಾವಾ ಸಕ್ಸಸ್ ಖುಷಿಯಲ್ಲಿರುವ ರಶ್ಮಿಕಾ ಮಂದಣ್ಣ ಗುಲಾಬಿಗಳ ರಾಶಿ ತುಂಬಿರುವ ಬೊಕ್ಕೆ ಹಿಡಿದು ನನ್ನ ಮುಖದಲ್ಲಿ ಹೇಗೆ ನಗು ತರಿಸಬೇಕೆಂದು ನಿನಗೆ ಗೊತ್ತಿದೆ ಪಾಪಾಲು ಅಂತ ಬರೆದುಕೊಂಡಿದ್ದಾರೆ. ವಿಜಯ್ ದೇವರಕೊಂಡರನ್ನೇ ರಶ್ಮಿಕಾ ಹೀಗೆ ಪಾಪಾಲು ಅಂತ ಕರೆದಿರಬಹುದು ಅಂತ ಫ್ಯಾನ್ಸ್ ಮಾತಾಡಿಕೊಳ್ತಿದ್ದಾರೆ.